68th Independence Day celebration was held with much joy and zeal at the Nehru Maidan on Friday the 15th of August. The 68th Independence Day was celebrated with much joy and zeal at Nehru Maidan on Friday the 15th of August. The celebration began with the hoisting of the tricolor by District In-Charge Minister for Forest Environment and Ecology, Mr. Ramanath Rai. He then received the Guard of Honor. In his address, Mr. Ramanath Rai called the sacrifice of freedom fighters and said that it is the duty of every individual to respect and protect this freedom. He also listed out a number of development projects that have been undertaken by the government. ಜಾತಿ, ಭಾಷೆ, ಪಂಗಡಗಳ ಕಲ್ಪಿತ ಮನೋಭಾವನೆಯಿಂದ ಹೊರಬಂದು ಸ್ನೇಹ ಹಾಗೂ ಸೌಹಾರ್ದತೆಯ ವಾತಾವರಣ ನಿರ್ಮಿಸಿ ದೇಶದ ಒಗ್ಗಟ್ಟು, ಬಡವರ ಪೋಷಣೆ, ನಿರ್ಗತಿಕರ ರಕ್ಷಣೆ ಮತ್ತು ಸಾಮಾಜಿಕವಾಗಿ ತಾರತಮ್ಯವಾದವರಿಗೆ ನ್ಯಾಯ ಒದಗಿಸುವುದು ನಮ್ಮ ಸರ್ಕಾರದ ಬದ್ಧತೆಯಾಗಿದೆ. ರಾಜ್ಯದ ಎಲ್ಲಾ ಪ್ರದೇಶಗಳ ಸಮಾನ ಅಭಿವೃದ್ಧಿ ಗಮನಕ್ಕೆ ಎಲ್ಲಾ ಜಾತಿ ಮತ್ತು ಸಮುದಾಯಗಳ ಸೇರಿದ ದುರ್ಬಲವರ್ಗಗಳ ಜನರ ಬದುಕನ್ನು ಸಫಲಗೊಳಿಸುವ ನಮ್ಮ ಸರ್ಕಾರ ಬದ್ಧವಾಗಿದೆ. ಜನತೆಯ ಕಲ್ಯಾಣ ಮತ್ತು ರಾಜ್ಯ ಪ್ರಗತಿಗಾಗಿ ಸಮರ್ಪಿಸಿಕೊಂಡಿರುವ ನಾವು ಇನ್ನಷ್ಟು ಸಾಧಿಸಬೇಕಾಗಿದೆ ಎಂಬ ಅರಿವು ನಮಗೆ. ಈ ಅರಿವಿನ ಬೆಳಕಿನಲ್ಲಿ ನಾವೆಲ್ಲರೂ ಆಶೀರ್ವಾದದಿಂದ ಇದೆಲ್ಲವನ್ನ ಸಾಧಿಸುವ ಸಂಕಲ್ಪ ನಮ್ಮದಾಗಿದೆ. ಬಡಜನಿಗೆ ಏಕದರದಲ್ಲಿ ಆಹಾರ ಒದಗಿಸುವ ಉದ್ದೇಶದಿಂದ ₹1 1 ಕೆಜಿಯಂತೆ ಪ್ರತಿ ಕುಟುಂಬಕ್ಕೆ 30 ಕೆಜಿ ಅಕ್ಕಿ ವಿತರಿಸುವ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆರಂಭಿಸಿ ಬಡವರ ಆಹಾರ ಭದ್ರತೆ ಯೋಜನೆ ರಚಿಸಿದ್ದೇವೆ. ಗ್ರಾಮೀಣ ಜನರ ಬಹುಮುಖ್ಯ ಚಟುವಟಿಕೆ ಹಾಲು ಉತ್ಪಾದನೆಯನ್ನು ಇನ್ನಷ್ಟು ಪ್ರೋತ್ಸಾಹ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಹಾಲಿಗೆ ಪ್ರೋತ್ಸಾಹವನ್ನು ₹4 ಹೆಚ್ಚಿಸಲಾಗಿದೆ. ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಯನ್ನು ಸಮನ್ವಯಗೊಳಿಸಿ ಸಮಸ್ತರ ಕಲ್ಯಾಣ ಸಾಧಿಸುವುದು ನಮ್ಮ ಸರ್ಕಾರದ ಧ್ಯೇಯವಾಗಿದೆ. ನಮ್ಮ ರಾಜ್ಯವನ್ನು ರಾಷ್ಟ್ರದ ಅಭಿವೃದ್ಧಿ ವಿಶ್ವಾಸಗಳ ಪೈಕಿ ಮುಂಚೂಣಿ ಸ್ಥಾನ ಕೊಂಡೊಯ್ಯುವ ಭಾರತ ರಾಜ್ಯನಾಗಿರುವುದು ನಮ್ಮ ಸರ್ಕಾರದ ಅಪೇಕ್ಷೆಯಾಗಿದೆ. ಪ್ರಾಂತೀಯ ಅಸಮಾನತೆ ತೊಡೆದುಹಾಕಿ ಸಮತೋಲಿನ ಅಭಿವೃದ್ಧಿ ಸಾಧಿಸಲು ಈಗಾಗಲೇ ಸರ್ಕಾರದ ಇಚ್ಛೆಯನ್ನ ಮಕ್ಕಳಿಗೆ ಪೌಷ್ಟಿಕಾಂಶದ ಪೂರೈಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಮಧ್ಯಾಹ್ನದ ಬಿಸಿಲು ಜೊತೆಗೆ ಕ್ಷೀರಭಾಗ್ಯ ಯೋಜನೆ ಜಾರಿಗೆ ತಂದಿದ್ದು ಸರ್ಕಾರಿ ಹಾಗೂ ಅನುದಾನ ಶಾಲೆಗಳು ಮತ್ತು ಅಂಗನವಾಡಿಗಳು 6 ತಿಂಗಳಿಂದ 16 ವರ್ಷದವರೆಗೆ ಮಕ್ಕಳಿಗೆ ವಾರಕ್ಕೆ 3 ದಿನ 150 ಮಿಲಿಲೀಟರ್ ಪ್ರಸಾದವನ್ನು ಉಚಿತವಾಗಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರವು ಪೂರಕವಾಗಿ ಸ್ಪಂದಿಸುತ್ತಾ ಬಂದಿದೆ. ಹಲವು ಮಹತ್ವದ ಮಾನ್ಯ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ಧಿ ಕಾರ್ಯಕ್ರಮ ನಗರೋತ್ಥಾನ 2ನೇ ಹಂತದ ಯೋಜನೆಯಲ್ಲಿ ಜಿಲ್ಲೆಯ ನಗರ ಪಟ್ಟಣ ಪ್ರದೇಶಗಳ ಅಭಿವೃದ್ಧಿಗೆ ಒಟ್ಟು 35 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮಂಜೂರು. ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಬಾರಿ ಸ್ಥಾಪನೆಗೊಂಡಿರುವ ಪೆರಿಟೋನಿಯಲ್ ಡಯಾಲಿಸಿಸ್ ಕೇಂದ್ರವು ಕಿಡ್ನಿ ವೈಫಲ್ಯ ರೋಗಿಗೆ ಅತ್ಯಂತ ಸುಲಭ ಮತ್ತು ಅತ್ಯಾಧುನಿಕವಾದ ಚಿಕಿತ್ಸೆ ಒದಗಿಸುವ ಮೂಲಕ ಅತ್ಯಂತ ಯಶಸ್ವಿಯಾಗಿದೆ. ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಯೋಜನೆಗೆ ಮಂಗಳೂರು ನಗರ ನಡೆಸಲಾಗಿದ್ದು ಜನತೆಯ ಆರೋಗ್ಯ ರಕ್ಷಣೆ ಇದರಿಂದ ಈ ಮೂಲಕ. The celebration also saw a colorful march past by the number of band teams. Police band including civil police, traffic police, women police and others participated in the march past. Many prominent personalities in various fields were felicitated on the occasion. ಸಿವಿಲ್ ಪೊಲೀಸರು ಪ್ರಥಮ ಕಮಾಂಡರ್ ಸತೀಶ್ PSI ಇವರಿಂದ ಗೌರವ ವಂದನೆ. ಪ್ಲಟೂನ್ ಕಮಾಂಡರ್ ಗೋಪಾಲಕೃಷ್ಣ PSI ವಂದನೆ ಸಲ್ಲಿಸಿದ ಟ್ರಾಫಿಕ್ ಪೊಲೀಸ್ ತಂಡವನ್ನು ಮುನ್ನಡೆಸಿದ್ದಾರೆ. ಸ್ವಾತಂತ್ರ್ಯ ಭಾರತಕ್ಕೆ ಬಂತು ಬೇಕು ಬೇಕು ಎಂಬ ಬಿಡುಗಡೆಯ ಸಂತು ಎಂದು ದೇಶಕ್ಕೆ ದೇಶವೇ ಸಂಭ್ರಮಿಸುತ್ತಿರುವ ಈ ನೆಹರು ಮೈದಾನದ ಪರೇಡ್ನಲ್ಲಿ ತಂಡ ಮಹಿಳಾ ಪೊಲೀಸರನ್ನು ಪ್ರಥಮ ಕಮಾಂಡರ್ ಭವ್ಯ PSI ಅವರಿಂದ ಗೌರವದ ವಂದನೆ. ಇದೀಗ ನಮ್ಮ ಮುಂದೆ ಹಾದು ಬರುತ್ತಿದೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತಂಡ ಪ್ರಥಮ ಕಮಾಂಡರ್ ಭರತ್ ಕುಮಾರ್ ವಂದನೆ ಸಲ್ಲಿಸುತ್ತಿದ್ದಾರೆ. ಎನ್ಸಿಸಿ ಆರ್ಮಿ ಸೀನಿಯರ್ ತಂಡವನ್ನು ಮುನ್ನಡೆಸುತ್ತಾ ಪ್ರಥಮ ಕಮಾಂಡರ್ ದೀಕ್ಷಿತ್ ಹೆಜ್ಜೆಗಳೊಂದಿಗೆ ಮುಂದೆ ಸಾಗುತ್ತಿದ್ದಾರೆ. ಎನ್ಸಿಸಿ ನೇವಲ್ ಸೀನಿಯರ್ ತಂಡದ ಪ್ಲಟೂನ್ ಕಮಾಂಡರ್ ಸೈಯದ್ ನಿಜಾಮ್ ಇವರಿಂದ ಗೌರವದ ವಂದನೆ. ಪ್ಲಟೂನ್ ಕಮಾಂಡರ್ ಆಸ್ಟಿನ್ ಡಿಸೋಜಾ ಇವರು ವಂದನೆಯನ್ನು ನಮ್ಮ ಮುಂದೆ ಹಾದು ಬರುತ್ತಿದ್ದಾರೆ.
by ಕಮಾಂಡರ್ ಶ್ರೀರಾಮ್ ರೋಜಾರಿಯೋ ಇವರು ಗೌರವವನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಭಾರತೀಯರ ತುಕಡಿ ಕುಮಾರಿ ಅನೇನ ಶಟಲ್ ಕಮಾಂಡರ್ ಗೌರವದ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನು ಮುನ್ನಡೆಸಿದ್ದಾರೆ. ವೀರ ನಡೆಯ ಶಿಸ್ತು ಭಾರತೀಯರು ಭಾರತ ಸೇವಾದಳದವರು ಮುಲ್ಲಾಡದ BF ಪ್ರೌಢಶಾಲೆಯವರು ಭಾರತ ತಂಡದ ಮಾಸ್ಟರ್ ಡಿಲೋ ಇವರಿಂದ ಗೌರವದ ವಂದನೆ. ಮುಂದಿನ ತಂಡ ಬಾಲಕಿಯರನ್ನು ನಾಯಕಿ ಅಕ್ಷಯ ಇವರಿಂದ ಸ್ಕೌಟ್ ತಂಡದ ಶಟಲ್ ಕಮಾಂಡರ್ ಸುಹಾನ್ ಗೌರವದ ವಂದನೆ. ನಮ್ಮೆಲ್ಲರ ಗಮನವನ್ನು ಸೆಳೆಯುತ್ತಾ ನೃತ್ಯದ ಪರಿಣಾಮಯ ತಿಳಿಸಿನೊಂದಿಗೆ ಇದೀಗ ಹಾಲು ಬರುತ್ತಿರುವ ಶಿಸ್ತಿನ ತಂಡ ಪೊಲೀಸ್ ವಾದ್ಯವೃಂದರು CARನ ವಿದ್ಯುತ್ ಮತ್ತು CSRಗೆ 2ನೇ ಕಡೆಯ ಕಾವು ಇದರ ನಿರ್ದೇಶನವನ್ನು ಸಾಗಿಸುತ್ತಿರುವ ಈ ವಾದಕರ ಮುಂಭಾಗದಲ್ಲಿ ರತ್ನವನ್ನು ಮತ್ತೆ ನಡೆಸುತ್ತಾ ಶಿಸ್ತಿನ ಹೆಜ್ಜೆ ಹಾಕುತ್ತಿರುವ ಈ ಬಾಲರು ಶ್ರೀ ಸತ್ಯಸಾಯಿ ಲೋಕ ISKCON Mangalore will celebrate Sri Krishna Janmashtami on the 17th of August Sunday at Devadiga Samaja Bhavan, Maganagudda, Mangalore at 12:30 p.m. to 10 p.m. Inform the press release. A lot of things to talk about Lord Krishna. He is very insistent on all these things. So we will speak from authoritative scriptures, backed up with a lot of authority from the Vedic scriptures about Lord Krishna's appearance. And that will be followed by Mangalarati at 9:30 or 9:45 p.m. and ending with dinner for all of us. So as the first day program we have arranged. We do have the second day program of Janmashtami follow in the temple at ISKCON at Arya Samaj Road. That also we have also a program from morning 4 till midnight 12. And then we have a third day follow for the Janmashtami program called Nandotsava. That's the 19th August Tuesday. That's in the evening 5:30 to about 9 p.m. And that also happens to be the appearance of Swami Prabhupada, who is the founder Acharya of ISKCON or Intensive Society for Krishna Consciousness. And we have the third celebration of Janmashtami also at our temple in Arya Samaj Road. And we do invite all the people once again to kindly come and take the Lord's blessing. And we have lots to share about Lord Krishna and his valuable teachings. And Lord Krishna is not a mythological personality. Just like every religion, of course, based on language, you may call the Lord by different names. That doesn't make a difference because Lord is one. Just like the sun. Swami Prabhupada says there's no difference between the sun which rises in America or rises in India. There's nothing Eastern and Western sun. Sun is always sun, universal. God is always God. There's nothing like my God or your God. God is common for all. You may call him by different names based on language. There's a Sanskrit language. Krishna is a Sanskrit way of calling God's name. That's all. Krishna means all attractive. Hi, this is John Abraham and you're watching Coastal Time. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank.
Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Public Education Department, Mangalore North Zone and Indira Gandhi Memorial English Medium High School Education Center has organized the Mangalore Zone Level Kabaddi Tournament on Thursday, the 14th of August at Vikas Pre-University College Grounds. Public Education Department, Mangalore North Zone and Indira Gandhi Memorial English Medium High School Education Center, Derevel, had organized Mangalore Zone Level Kabaddi Tournament on Thursday, the 14th of August at Vikas Pre-University College Grounds. The principal welcomed the gathering. Former District In Charge Minister Mr. Krishna J. Palimar inaugurated the program by lighting the traditional lamp and delivered his inaugural address. Guest of honor also spoke on the occasion. ಭಾರತೀಯ ಕ್ರೀಡೆ ಇವತ್ತು ಕ್ರೀಡೆಯಲ್ಲಿ ಒಂದಾದಂಥ ಕಬಡ್ಡಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತವಾದಂಥ ಒಂದು ಕ್ರೀಡೆ. ಈ ಕ್ರೀಡೆ ಇವತ್ತು ನಮ್ಮ ದೇಶಾದ್ಯಂತ ರಾರಾಜಿಸಬೇಕಿದ್ರೆ ಇವತ್ತು ನಮ್ಮ ಈ ಯುವಕರು ಯುವತಿಯರು ಇವತ್ತು ಹೆಚ್ಚು ಭಾಗವಹಿಸಿ ಇದರಲ್ಲಿ ತಮ್ಮ ಗೆಲುವನ್ನು ಸಾಧಿಸಿಕೊಂಡು ಮುಂದೆ ಹೋಗುವಂಥದ್ದು ಬಹಳ ಅಗತ್ಯ ಇದೆ. ಇವತ್ತು ಕ್ರೀಡೆಗೆ ಗ್ರಾಮೀಣ ಮಟ್ಟದಲ್ಲೂ ಮತ್ತು ನಗರ ಮಟ್ಟದಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡುವುದು ಬಹಳ ಅಗತ್ಯ ಇದೆ. ಅದನ್ನ ಮನಗೊಂಡು ಇವತ್ತು ಸರ್ಕಾರದಿಂದಲೂ ಹೆಚ್ಚು ಅನುದಾನವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ. Head Chief Guest Mr. Krishna Palimar, together with the guest of honor, inaugurated the Kabaddi tournament. Mr. Dayanand, Mr. Koragappa, Mr. Suraj, Veena Morris, Benedict and others were present. Later, Mangalore Zone Level Kabaddi tournament was held on the occasion.
ಈ ದಾಳಿಗಾರ ಯಶಸ್ವಿಯಾಗುತ್ತಾನ ಇಲ್ಲವೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದ ದಾಳಿ ಕಾಂಪೆ ಹೈಸ್ಕೂಲ್ ಒಂದು ಅಂಕದ ಮುನ್ನಡೆಯೊಂದಿಗೆ ಕಾಂಪೆ ಹೈಸ್ಕೂಲ್ ಮೂವ್ಮಾಡ್. ದಾಳಿಗಾಗಿ BM ಹೈಸ್ಕೂಲ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು Kalpura Pratisthana, Mangalore will organize Krishna Vesha competition in Kadri Sri Manjunatheshwara Temple in Mangalore on 17th of August, said Mr. Kadri Namneshetty. Speaking to media people on Wednesday, Mr. Kadri Namneshetty said that this year the competition will be held in 19 categories. The new category Sri Krishna Varna Vaibhav has been introduced from this year. The competition for various categories will be held on the premises of Kadri Sri Manjunatheshwara Temple at Sri Mahaganapati Temple Abhisheka Mandira near Ashwath Katte, Shri Krishna Janma Mahotsava Samiti Vedike, Abhisheka Mandira, first floor, Kalyana Mantapa, Manjushri, Abhisheka Mandir and main stage simultaneously. ಕೃಷ್ಣ ವೇಷ ಸ್ಪರ್ಧೆಯ ಆರಂಭ ಇಲ್ಲಿ ಕೇವಲ ಸ್ಪರ್ಧೆಗೆ ಪ್ರಾಧಾನ್ಯತೆಯನ್ನು ಕೊಡದೆ ಮಕ್ಕಳು ಕೃಷ್ಣ ವೇಷಧಾರಿಗಳಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಾಗ ಮನೆ ಮಂದಿ ಎಲ್ಲ ಮಾನಸಿಕವಾದಂತಹ ಸಿದ್ಧತೆಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಆ ಪುಟಾಣಿ ಮಕ್ಕಳ ಬಾಲಕೃಷ್ಣನ ಚಿತ್ರ, ಅದೇ ರೀತಿಯಾಗಿ ಕಲ್ಪೂರ ಪ್ರತಿಷ್ಠಾನದಿಂದ ಕೊಡಮಾಡುವಂತಹ ಉಡುಪಿಯ ಕೃಷ್ಣನ ಕಡಗೋಡು ಕೃಷ್ಣನ ಪಂಚಲೋಹದ ಚಿತ್ರ, ಇದೀಗ ಮನೆಗಳಲ್ಲಿ ಇರುವಂತಹ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದರ ಗುರುತಾಗಿ ಮನೆಗಳಲ್ಲಿ ಆ ಕಡಗೋಡು ಕೃಷ್ಣನ ವಿಗ್ರಹವನ್ನು ನಾವು ಕಾಣ್ತೇವೆ. Addressing the media people, Kalpura Pratisthana President Mr. Pradeep Kumar Kalpura said, children of any age, even the college students, may participate in the Nanda Gokula, a group event portraying any instance from the life of Sri Krishna. Special children may also participate in the Krishna Vesha competition. All the participants will be given gifts and the winners will get attractive prizes, he informed. ಕಟ್ಟೆಯ ದೇವಸ್ಥಾನದ ಪರಿಸರದಲ್ಲಿ ಒಂದರ್ಥದಲ್ಲಿ ಹೆಚ್ಚು ಕಟ್ಟುಪಾಡುಗಳಿಲ್ಲದೆ, ಹೆಚ್ಚು ನೀತಿ ನಿಬಂಧನೆಗಳಿಲ್ಲದೆ ಈ ಬಾರಿಯಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಉತ್ಸವ ರಾಷ್ಟ್ರೀಯ ಮಕ್ಕಳ ಉತ್ಸವದ ರೂಪದಲ್ಲಿ ಇದನ್ನು ನಾವು ನಡೆಸ್ತಾ ಇದ್ದೇವೆ. ಈ ಬಾರಿಯಂತೂ 19 ವಿಭಾಗಗಳಲ್ಲಿ ನಾಡಿದ್ದು 17ನೇ ತಾರೀಕು ಆದಿತ್ಯವಾರ ಈ ಉತ್ಸವ ಅದು ಸಾಕಾರಗೊಳ್ಳಲಿಕ್ಕಿದೆ. ಆತ್ಮೀಯ ಬಂಧುಗಳೇ, 19 ವಿಭಾಗಗಳು ಅಂತ ಹೇಳಿದ್ರೆ ಕಂದ ಕೃಷ್ಣ 1 ವರ್ಷದ ಕೆಳಗಿನ ವಿಭಾಗ, 1 ವರ್ಷದ ಕೆಳಗಿನ ಮಕ್ಕಳು. ಕಳೆದ ವರ್ಷ 1 ತಿಂಗಳ ಮಗು ಭಾಗವಹಿಸಿ ಆ ಮಗುವನ್ನು ನಾವು ತೊಟ್ಟಿಲಲ್ಲಿ ಹಾಕಿ ಜಯಲಕ್ಷ್ಮಿ ಆಳ್ವರ ಹಿರಿಯರು ಅವರ ಮುಖಾಂತರ ನಾವು ಉದ್ಘಾಟನೆ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. 1 ತಿಂಗಳ ಮಗು ಅಂದ್ರೆ 1 ವರ್ಷದ ಕೆಳಗಿನ ವಿಭಾಗ, ಅದು ಕಂದ ಕೃಷ್ಣ ವಿಭಾಗ. ಆದರೆ ಅದರ ಎಲ್ಲ ವಿವರಗಳನ್ನು ನಾವು ತಮಗೆ ಕೊಟ್ಟಂತಹ ಮಾಹಿತಿಗಳಲ್ಲಿ ಕೊಟ್ಟಿದ್ದೇವೆ. ಮುದ್ದು ಕೃಷ್ಣ ವಿಭಾಗ 1 ವರ್ಷದಿಂದ 2 ವರ್ಷದ ತನಕನ ವಿಭಾಗ, ತುಂಟ ಕೃಷ್ಣ ವಿಭಾಗ 2 ವರ್ಷದಿಂದ 3 ವರ್ಷಗಳು, ಬಾಲಕೃಷ್ಣ ಬಾಲವಾಡಿ ಅಂಗನವಾಡಿ LKG ಆದರೆ ಕಿಶೋರ ಕೃಷ್ಣ UKG ಮತ್ತು 1ನೇ ತರಗತಿಯ ಪುಟಾಣಿಗಳು. ಶ್ರೀಕೃಷ್ಣ ವಿಭಾಗದಲ್ಲಿ 2, 3, 4ನೇ ತರಗತಿ ವಿದ್ಯಾರ್ಥಿಗಳಾದರೆ ಗೀತಾಕೃಷ್ಣ ಆನಂತರ ಗೀತಾಕೃಷ್ಣ ವಿಭಾಗ ಅದರಲ್ಲಿ 7ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ನಂತರದ ಪ್ರಶ್ನೆ ಬರುವಂತದ್ದು ಬೇರೆ ಬೇರೆಯ ಮುಕ್ತ ವಿಭಾಗಗಳು. ಇದು ಮಕ್ಕಳಿಗೆ ಸೀಮಿತವಾದದ್ದಿದ್ದು ಯಕ್ಷಕೃಷ್ಣ ಅಂದ್ರೆ ಈ ಮೇಲ್ಭಾಗದ ವಿಭಾಗಗಳಲ್ಲಿ ಭಾಗವಹಿಸಿದ್ದು ಈ ಯಕ್ಷಕೃಷ್ಣ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅವರು ಭಾಗವಹಿಸಬಹುದು. ಈ ನಮ್ಮ ಕರಾವಳಿಯ ಅಥವಾ ಈ ಪ್ರದೇಶದ ಒಂದು ಸಾಂಸ್ಕೃತಿಕ ಶಕ್ತಿಯಾದಂತಹ ಯಕ್ಷಗಾನದ ಸ್ವರೂಪದಲ್ಲಿ ಕೃಷ್ಣನಾಗಿ ಕಾಣಿಸಿಕೊಳ್ಳುವಂತಹ ತೆಂಕು ಬಡಗು ಬಡಗು ಯಾವುದೇ ಸ್ವರೂಪದಲ್ಲಿ ಅದು ಇರಬಹುದು. Hi, this is Nisha Bukhari and you are watching Coastal Time English News. Red Rocks India Domicile Projects presents Red Rocks Blueberry Greens, Residential Layout, Airport Road, Blueberry Hills, Yeyari. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore.
Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Manjunath Friends Circle has organized the Independence Day celebration at the Circuit House premises, Kadri, Vijay, Mangalore. Corporator Rupa Bangera marched the Tricolor and spoke on occasion. इधर वो उसके बन गई, वो इधर कुछ बन गई. जनगण ಸ್ವಾತಂತ್ರ್ಯ ಉತ್ಸವದ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುತ್ತೇವೆ. ಬಹುಶಃ ಒಂದು ಗತಕಾಲದ ನೆನಪನ್ನು ನೆನಪಿಸುವಂತಹ ಒಂದು ಸುದಿನ, ನಮ್ಮ ರಾಷ್ಟ್ರೀಯ ಹಬ್ಬ ಕೂಡ ಹೌದು. 1857ರಲ್ಲಿ ಏನು ಬ್ರಿಟಿಷರ ಅನೀತಿಯನ್ನ, ದಬ್ಬಾಳಿಕೆಯನ್ನ ಖಂಡಿಸಿ ನಮ್ಮ ಭಾರತೀಯ ಸೇನಾನಿಗಳು ದಂಡಿದಾಗ ಒಟ್ಟು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ದೇಶದಾದ್ಯಂತ ಒಂದು ಆ ದಿನಗಳಲ್ಲಿ ಹೋರಾಟ ಆರಂಭವಾಯಿತು ಅಂತ ನಾವೆಲ್ಲರೂ ಇತಿಹಾಸವನ್ನ ಕೆಣಕಿದಾಗ ನಾವು ಕಂಡುಕೊಳ್ಳುವಂತಹ ಸಂಗತಿ.
ಈ ದೇಶದ ಒಂದು ಸ್ವತಂತ್ರಕ್ಕಾಗಿ ಅರ್ಪಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಯುವಜನತೆ, ನಾವು ಈ ಮರಾಠರ ಹೋರಾಟ ಒಟ್ಟು ಆ ಕಾಲದಲ್ಲಿ ಅವರೆಲ್ಲರ ಹೋರಾಟದ ಒಂದು ಫಲವಾಗಿ ನಮಗೆ ನಾಡಿನಲ್ಲಿ ಒಂದು ಯುವಜನತೆ ಆ ದಿನಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ದೇಹವನ್ನ ತ್ಯಾಗವನ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮ ಅವರ ನೆನಪಿಸಬೇಕಾದ ಸಂಗತಿ. ಅದರಲ್ಲಿಯೂ ಆ ದಿನಗಳಲ್ಲಿ ವಿಶೇಷವಾಗಿ ಯುವಜನತೆ ಹೋರಾಟವನ್ನು ನಡೆಸಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಎಲ್ಲವನ್ನ, ತಮ್ಮ ಮನೆ ಕುಟುಂಬವನ್ನ ಎಲ್ಲವನ್ನ ತ್ಯಾಗ ಮಾಡಿ ಇಂದಿನ ದಿನದಲ್ಲಿ ಯುವಜನತೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕಾಗಿದೆ. ಇವತ್ತಿಗೆ ಒಂದು ವರ್ಗದವರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಏನು ಎನ್ನುವುದರ ಒಂದು ಅರಿವೇ ಇಲ್ಲ. ಎಲ್ಲರೂ ಒಂದು ಮೂಲಭೂತ ಸೌಲಭ್ಯಕ್ಕಾಗಿ ಒದ್ದುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿರುದ್ಯೋಗ ಒಂದು ಸಮಸ್ಯೆ ಇರಬಹುದು. ಮುಂದಿನ ದಿನಗಳಲ್ಲಿ ಎಲ್ಲವೂ ಒಂದು ಸದೃಢ ಸಮಾಜ ನಿರ್ಮಾಣವಾಗುವಲ್ಲಿ ಯುವಜನೆ ಕೂಡ ಶ್ರಮಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ದಿನಗಳಲ್ಲಿ ಏನು ನಮ್ಮ ವೀರ ಯೋಧರು ಎಲ್ಲವನ್ನ ಸಂಸ್ಕೃತಿ, ನಮ್ಮ ದೇಹ ತ್ಯಾಗವನ್ನ ಮಾಡಿ ತಮ್ಮ ಕುಟ ಸಂಸಾರವನ್ನ ಎಲ್ಲವನ್ನ ಮರೆತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವವನ್ನ ಸೇರಿದ್ದಾರೆ. ಅಷ್ಟೇ ಮಾತ್ರ ಅಲ್ಲದೆ ಅವರೆಲ್ಲರನ್ನ ನಾವು ನೆನಪಿಸುವಂತಹ ಈ ಸುದಿನದಲ್ಲಿ ಅವರಿಗಾಗಿ ಒಂದು ನಿಮಿಷದ ಒಂದು ಮೌನ ಪ್ರಾರ್ಥನೆಯ ಮೂಲಕ ಅವರ ಏನು ಆತ್ಮ ಇದೆ ಅದಕ್ಕೆ ಚಿರಶಾಂತಿಯನ್ನು ಆ ಭಗವಂತ ವಿಶೇಷವಾಗಿ ನಮ್ಮ ಕ್ಷೇತ್ರದ ಮಂಜುನಾಥ ದೇವರು ನೀಡಲಿ ಎಂದು ಹೇಳಿಕೊಳ್ಳುತ್ತಾ, ವಿಶೇಷವಾಗಿ ಪ್ರತಿ ವರ್ಷವೂ ಏನು ಸ್ವಾತಂತ್ರ್ಯವನ್ನು ಆಚರಿಸುವ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಅರ್ಥವರ್ಥವಾಗಿ ಆಚರಿಸುವ ಎಂಬುದಕ್ಕೆ ಉದಾಹರಣೆ ಬಹುಶಃ ಮಂಜುನಾಥ ಗೆಳೆಯರ ಬಳಗದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ಒಳ್ಳೆಯ ರೀತಿಯಲ್ಲಿ ಆಚರಿಸುತ್ತಿದ್ದೀರಿ. That's all for now. We'll be back with more news on the same channel at the same time. Till then, from all of us, goodbye.